ವೆಲ್ಕಮ್ ಬ್ಯಾಕ್ ಟು ಜೆನಿಸ್ ಲಿಟಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಮಳೆಗಾಲದಲ್ಲಿ ನಾವು ಕೋಳಿಗಳನ್ನು ಯಾವ ಥರ ಸಾಕೋಬೇಕು, ಯಾವ ಥರ ಪೋಷಣೆ ಮಾಡಿದರೆ ಅವುಗಳಿಗೆ ರೋಗಗಳು ಬರುವುದಿಲ್ಲ, ಮತ್ತು ಯಾವ ಥರ ನಾವು ಅವುಗಳಿಗೆ ಆರೈಕೆ ಮಾಡಬೇಕು ಅನ್ನೋದರ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇನ್ನಷ್ಟು ವಿಷಯಗಳು ವಿಡಿಯೋಗಳು ನೋಟಿಫಿಕೇಶನ್ ಆಗಿ ನಿಮಗೆ ಕಾಣಸಿಗುತ್ತೆ. ಓಕೆನಾ ಫ್ರೆಂಡ್ಸ್, ಇವಾಗ ಮಳೆಗಾಲದಲ್ಲಿ ನಾವು ಕೋಳಿ ಮರಿಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಯಾಕೆ ಗೊತ್ತಾ, ಮಳೆಗಾಲದಲ್ಲಿ ಕೋಳಿ ಮರಿಗಳು ಸಾಯುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನನಗೆ ಒಬ್ಬರು ಮೆಸೇಜ್ ಮಾಡಿದರು, ಮಳೆಗಾಲದಲ್ಲಿ ಕೋಳಿ ಮರಿಗಳಿಗೆ ನಾವು ಯಾವ ಥರ ಆರೈಕೆ ಮಾಡಬೇಕು ಅಂತ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೋಳಿ ಮರಿಗಳಿಗೆ ನಾವು ವಿಶೇಷವಾಗಿ ಕೂಡಿ ಹಾಕಿ ಸಾಕಬೇಕು. ಮತ್ತು ನೀವು ಏನು ತಾಯಿಯ ಜೊತೆಯಲ್ಲಿ ಅವು ಮರಿಗಳು ಇರ್ತಾವೋ ಆ ಜಾಗದಲ್ಲಿ ಏನಾದರೂ ಹಿಕ್ಕೆ ಅಂಥವೇನಾದರೂ ಗಲೀಜಿದ್ರೆ ಅವುಗಳನ್ನು ನಿರಂತರವಾಗಿ ಕ್ಲೀನ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾಕೆ ಗೊತ್ತಾ, ಅದೇನಾದರೂ ವೆಟ್ ಆಯಿತು ಅಂದರೆ ಅದರಲ್ಲಿ ಮಾಯ್ಶ್ಚರ್ ಬೆಳೆಯುತ್ತೆ. ಆಮೇಲೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿಯಾಗಿ ಕೋಳಿ ಮರಿಗಳು ಸಾಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೇರ್ಫುಲಿಯಾಗಿ ನಾವು ಕೋಳಿ ಮರಿಗಳನ್ನು ಹ್ಯಾಂಡಲ್ ಮಾಡ್ಕೋಬೇಕು. ಮತ್ತು ಮಳೆಗಾಲದಲ್ಲಿ ನೀವು ಈಗ ನಾಟಿ ಕೋಳಿಗಳಿಗೆ ಆದರೆ ಹೊರಗಡೆ ಎಲ್ಲ ಬಿಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಬಿಸಿಲಿದೆ ಅಂತ ಹೇಳಿದರೆ ಮಾತ್ರ ಅವುಗಳಿಗೆ ಬಿಸಿಲಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಬಿಸಿಲಿನ ಟೈಮ್ನಲ್ಲಿ ಹೊರಗಡೆ ಸ್ವಲ್ಪ ಹೊತ್ತು ಬಿಡಿ. ಮಳೆಗಾಲದಲ್ಲಿ ನೀವು ಅವುಗಳನ್ನು ತುಂಬ ಕೇರ್ ಮಾಡಬೇಕು. ಮತ್ತು ಕೋಳಿ ಮರಿಗಳ ಏನು ಒಂದು ಹಿಕ್ಕೆ ಒಂದು ಪಾರ್ಟ್ಸ್ ಇದೆ ನೋಡಿ, ಅಲ್ಲಿ ಕಟ್ಕೊಂಡಿರುತ್ತೆ, ಅದನ್ನು ನೀವು ಡೈಲಿ ಅಬ್ಸರ್ವ್ ಮಾಡಬೇಕು. ಅದನ್ನು ಕಟ್ಕೊಂಡ್ರೆ ಅವುಗಳಿಗೆ ಮೋಷನ್ ಹಿಕ್ಕೆ ಎಲ್ಲ ಹೊರಗೆ ಹಾಕ್ಲಿಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಆ ಜಾಗವನ್ನು ನೀವು ಕ್ಲೀನಾಗಿ ನೀಟ್ ಮಾಡ್ಕೊಳ್ಳಿ. ಯಾವಾಗಲೂ ಕೋಳಿ ಮರಿಗಳನ್ನು ನೀವು ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಏನಾದರೂ ಅಂತ ಅವುಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಮತ್ತು ಹುಟ್ಟಿದ ಕೋಳಿ ಮರಿಗೆ ಮೊದಲ ವ್ಯಾಕ್ಸಿನ್ ಅಂದರೆ ಇದು ನಿಮ್ಮ ಮನೆಗಳಲ್ಲೇ ಸಿಗುವಂತಹ ಒಂದು ಬೆಳ್ಳುಳ್ಳಿ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ನನ್ನ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಥರ ಹಾಕಬೇಕು ಅಂತ ಹೇಳಿಬಿಟ್ಟು ಕೋಳಿ ಮರಿಗಳಿಗೆ. ಅದನ್ನು ನೀವು ಏನು ಮಾಡಿ ಜಜ್ಜಿಬಿಟ್ಟು ಅದರ ರಸ ಇದೆಯಲ್ಲ ಅದನ್ನು ಕೋಳಿಗಳಿಗೆ ಕೊಡಿ. ಇದೇ ಅವರಿಗೆ ಒಂದು ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ಅಂದರೆ ನೀವು ಹೊರಗಡೆಯಿಂದ ತಂದುಬಿಟ್ಟು ಅವುಗಳಿಗೆ ಹಾಕ್ಕೋಬೋದು. ನಿಮಗೆ ಪೋಲ್ಟ್ರಿ ಇದರಲ್ಲಿ ಸಿಗುತ್ತೆ ಅಲ್ವಾ, ಅದರಲ್ಲಿ ನೀವು ಹಾಸ್ಪಿಟ್ಲ್ಗಳಲ್ಲಿ ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ. ಅದನ್ನು ನೀವು ಬೇಕಾದರೆ ಹಾಕ್ಕೋಬೋದು. ಮತ್ತು ಕೋಳಿಗಳು ಈಗ ಹೊರಗಡೆ ಬಿಟ್ಟಾಗ ಏನಾಗುತ್ತೆ, ಅವುಗಳ ಕಾಲುಗಳಲ್ಲಿ ಒಂದು ಮಣ್ಣು ಅಂಟ್ಕೊಂಡು ಬಿಟ್ಟು ಅಲ್ಲಿ ಫಂಗಸ್ ಆಗುವ ಚಾನ್ಸಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಬಟ್ ಅಬ್ಸರ್ವ್ ಮಾಡಿಲ್ಲ ಅಂದರೆ ಇವತ್ತೇ ಆ ಕೆಲಸಗಳನ್ನು ಮಾಡಿ. ಫಂಗಸ್ ಬೆಳೆದು ಏನಾಗುತ್ತೆ, ಅದು ಬ್ಯಾಕ್ಟೀರಿಯಾವಾಗಿ ಕನ್ವರ್ಟ್ ಆಗಿ ರೋಗ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಕೋಳಿ ಪಿಳ್ಳೆಗಳನ್ನು ಹೊರಗಡೆ ಬಿಡ್ತೀವಿ ಅಂತ ಹೇಳಿದರೆ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಮತ್ತು ಏನು ಅಂದರೆ ಈ ಕೋಳಿ ಮರಿಗಳಿಗೆ ನಾವು ಒಂದು ತಾಯಿಯ ಬೆಚ್ಚಗಿನ ಒಂದು ಹೀಟಿನ ಜೊತೆಗೆ ಮಳೆಗಾಲದಲ್ಲಿ ಅವುಗಳಿಗೆ ಇದ್ದಿಲು ಅದರ ಒಂದು ಬೆಚ್ಚನೆಯ ಒಂದು ಇದನ್ನು ಹಾಕಿ, ಒಂದು ನಿಮ್ಮ ಹತ್ರ ಡ್ರಮ್ ಇದೆ ಅಂತ ಹೇಳಿದರೆ ಅದರೊಳಗೆ ನೀವು ಬೆಂಕಿನ ಹಾಕಿಬಿಟ್ಟು ಅವುಗಳಿಗೆ ಹೀಟು ಆ ಥರ ಕೊಡ್ಬೋದು. ಓಕೆನಾ. ಪ್ರತಿದಿನ ಕೋಳಿಗಳ ಶೆಡ್ಗಳನ್ನು ನೀವು ಕ್ಲೀನ್ ಮಾಡ್ತಾ ಇರಬೇಕು. ಮತ್ತು ಒಂದು ಒಳ್ಳೆಯದಾದ ನೀರನ್ನು ನೀವು ಪ್ರೊವೈಡ್ ಮಾಡಬೇಕು. ನಾನು ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್, ಏನು ಅಂತ ಹೇಳಿದರೆ ಆ್ಯಂಟಿಸೆಪ್ಟಿಕ್ ಇರುವಂತಹ ಅರಿಶಿಣದ ನೀರನ್ನು ಡೈಲಿ ಬೇಸಿಸಲ್ಲಿ ಕೊಡಿ. ಮತ್ತು ಕೋಳಿಗಳು ಏನು ಅಂದರೆ ಅವುಗಳು ತಿನ್ನೋದ್ರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಈ ಮಳೆಗಾಲದಲ್ಲಿ. ಅದಗಳನ್ನು ನೀವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಆಹಾರದ ಒಂದು ಮೆಥಡ್ನ ನೀವು ಚೇಂಜ್ ಮಾಡಬೇಕು. ಅದು ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಈಗ ಕೋಳಿ ಮೊಟ್ಟೆಗಳನ್ನು ಇಡುವುದು ಅವೆಲ್ಲ ಕಮ್ಮಿ ಆಗ್ತಾ ಇರುತ್ತೆ ಈ ಮಳೆಗಾಲದಲ್ಲಿ. ಅದಕ್ಕೆಲ್ಲ ನೀವು ಯಾವ ಥರ ಬೂಸ್ಟಿಂಗ್ ಒಂದು ಆಹಾರವನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಈಗ ಶೆಡ್ಡುಗಳು ಏನಾದರೂ ಇದ್ದರೆ ಮಳೆಗಾಲದಲ್ಲಿ ಅವುಗಳನ್ನು ನೀಟಾಗಿ ನೀವು ಮಾಡ್ಕೋಬೇಕು. ಇವಾಗ ಮಳೆಗಾಲವು ಮನುಷ್ಯರಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ರೋಗವನ್ನು ತರಬಹುದು. ಹಲವು ಮೂಲಗಳಿಂದ ತೊಟ್ಟಕ್ಕಿರುವ ನೀರು ನಿಮ್ಮ ಕೋಳಿಗಳಿಗೆ ಅನಾರೋಗ್ಯ ಉಂಟು ಮಾಡುವ ಅನೇಕ ಬ್ಯಾಕ್ಟೀರಿಯಾಗಳನ್ನು ತರುತ್ತವೆ. ಹಾಗಾಗಿ ನೀವು ತುಂಬ ಕೇರ್ಫುಲ್ ಆಗಿ ಇರಬೇಕು. ಮತ್ತು ಕೋಳಿ ಫಾಕ್ಸ್ ಅಂತಲೇ ಇವುಗಳು ಒಂದು ಸಾಂಕ್ರಾಮಿಕ ಒಂದು ಕಾಯಿಲೆ ಕೋಳಿಗಳಲ್ಲಿ ಕಾಣಿಸಿರುತ್ತೆ. ಅವುಗಳಿಂದ ಏನು ಅಂದರೆ ಸೊಳ್ಳೆಗಳು ಮತ್ತು ಇತರ ರಕ್ತ ಹೀರುವ ಕೀಟಗಳು ಈ ರೋಗಕ್ಕೆ ಒಂದು ಮೇನ್ ಒಂದು ರೀಸನ್ ಅಂತಲೇ ಹೇಳ್ಬೋದು. ಇವುಗಳ ಸಂತಾನ ಅಭಿವೃದ್ಧಿ ಜಾಸ್ತಿಯಾಗಿ
ಅವುಗಳಿಂದ ಸಾಂಕ್ರಾಮಿಕ ರೋಗಗಳು ಬರುವಂಥ ಚಾನ್ಸಸ್ ಇರುತ್ತೆ. ನೀವು ನೀರನ್ನು ಅಷ್ಟೇ ಅವುಗಳಿಗೆ ಕುಡಿಯೋಕ್ಕೆ ಕೊಡಬೇಕಾದ್ರೆ ಯಾವಾಗಲೂ ಟರ್ಮರಿಕ್ಕನ್ನು ಯೂಸ್ ಮಾಡಿ ಕುಡಿ. ಮಳೆಗಾಲದಲ್ಲಿ ಅದಂತೂ ಎಸ್ಪೆಷಲಿಯಾಗಿ ನೀವು ಮಾಡಲೇಬೇಕು. ಹೊರಗಡೆ ಇರುವಂಥ ನೀರನ್ನೆಲ್ಲ ಕೊಡೋಕ್ಕೆ ಹೋಗಬೇಡಿ, ಅದರಲ್ಲಿ ಬ್ಯಾಕ್ಟೀರಿಯಾಗಳು ಗ್ರೋ ಆಗ್ತಿರುತ್ತೆ. ಅದಕ್ಕೋಸ್ಕರ ತುಂಬ ಕೇರ್ಫುಲ್ಲಾಗಿ ಅವುಗಳನ್ನು ಹ್ಯಾಂಡಲ್ ಮಾಡಿ ಫ್ರೆಂಡ್ಸ್. ಮತ್ತು ಕೋಳಿ ಕಾಲರ ಅಂತಲೇ ಬರುತ್ತೆ. ಫಾಲ್ ಫಾಕ್ಸ್ಗಿಂತ ಭಿನ್ನವಾಗಿ ಈ ರೋಗವು ಇದು ಪ್ಯಾಸ್ಚುರೆಲ್ಲಾ ಮಲ್ಟಿಸೀಡ್ ಅಂತ ಒಂದು ಬ್ಯಾಕ್ಟೀರಿಯಾದಿಂದನೇ ಉಂಟಾಗುತ್ತೆ. ಇದು ತುಂಬ ಭಯಂಕರ ಕಾಯಿಲೆಯಾಗಿದೆ, ಏಕೆಂದರೆ ಕೆಲವೊಮ್ಮೆ ಅದು ಬರುವುದನ್ನು ನಮಗೂ ಗೊತ್ತಾಗೋದಿಲ್ಲ. ಹಾಗಾಗಿ ನಿಮ್ಮ ಕೋಳಿ ಸತ್ತಿರುವುದನ್ನು ಮಾತ್ರ ನಮಗೆ ಗೊತ್ತಾಗುತ್ತೆ ಈ ಕಾಯಿಲೆ ಬಂದಿದೆ ಅಂತ. ಹಾಗಾಗಿ ನೀವೇನು ಮಾಡಿ, ಅತಿಸಾರ ಬೇದಿ ಅಂಥವೇನಾದರೂ ನಿಮಗೆ ಕೋಳಿಗಳಲ್ಲಿ ಕಾಣಸಿಗುತ್ತೆ ಅಂದರೆ ಅದನ್ನು ಬೇಗನೆ ನೀವು ಅವುಗಳಿಗೆ ಒಂದು ಟ್ರೀಟ್ಮೆಂಟನ್ನು ನೀವು ಕೊಡಿಸ್ಬೇಕಾಗುತ್ತೆ. ಇವಾಗ ಮನೆಗಳಲ್ಲಿ ನಾನು ಗಿಡಮೂಲಿಕೆ ಏನಂದರೆ ಅಲೋವೆರಾ, ಪಪ್ಪಾಯಿ ಗಿಡದ ರಸ ಅಂಥವೆಲ್ಲ ನಾನು ನಿಮಗೆ ನನ್ನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ ಥರ ಹಾಕಬೇಕು, ಎಷ್ಟರ ಮಟ್ಟಿಗೆ ನಾವು ಕೋಳಿಗಳಿಗೆ ಹಾಕ್ಕೋಬೇಕು ಅಂತ. ಮತ್ತು ಬಾಯ್ಲರ್ ಕೋಳಿಗಳಿಗೂ ಅಷ್ಟೇ, ಈ ಕೋಳಿಗಳಿಗೂ ನಾಟಿ ಕೋಳಿಗಳಿಗೂ ಅಷ್ಟೇ ಎರಡು ಒಂದೇ ಆಗುತ್ತೆ. ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ವಿವರಣೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆ ರೀತಿಯಲ್ಲಿ ನೀವು ಕೋಳಿಗಳಿಗೆ ಆರೈಕೆ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಒಂದು ಪೋಲ್ಟ್ರಿ ಏನು ಬಿಸ್ನೆಸ್ ಇದೆ ವರ್ಕ್ ಆಗುತ್ತೆ ನಿಮಗೆ. ಮತ್ತು ಕೋಳಿಗಳಿಗೆ ಒಂದು ಹೀಟರ್ ಅಥವಾ ಫ್ಲೋರಸೆನ್ಸ್ ಲೈಟ್ನ ಒದಗಿಸಿ. ಕೋಳಿ ಸಾಕಾಣಿಕೆ ಹೀಟರ್ ಬಹಳ ಮುಖ್ಯ. ಕೋಳಿ ಯಾವಾಗಲೂ ಈ ಮಳೆಗಾಲದಲ್ಲಿ ಬೆಚ್ಚಗೆ ಇರಬೇಕು. ಬೆಚ್ಚಗೆ ನಾವೇನಾದರೂ ಅವುಗಳನ್ನು ಪ್ರೊವೈಡ್ ಮಾಡಿದ್ದೀವಿ ಅಂತ ಹೇಳಿದರೆ ಏನಾಗುತ್ತೆ, ನಿಮಗೆ ಮೊಟ್ಟೆಗಳ ಒಂದು ಕಮ್ಮಿ ಆಗಲ್ಲ, ಯಾವಾಗಲೂ ಇರ್ತಾನೆ ಇರ್ತವೆ ಈ ಥರ. ಓಕೆನಾ. ಮತ್ತು ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಮಲ್ಟಿಗ್ರೇನ್ ಫುಡ್ಡನ್ನ ನೀವು ಯಾವಾಗಲೂ ಕೋಳಿಗಳಿಗೆ ಕೊಡ್ತಾನೆ ಇರಬೇಕು. ಯಾಕೆ ಮಲ್ಟಿಗ್ರೇನ್ ಫುಡ್ಡೇ ಕೊಡಬೇಕು, ನಾರ್ಮಲಾಗಿ ಅಕ್ಕಿನೇ ಹಾಕ್ಬೋದಲ್ಲ ಅಂತ ನೀವು ಅಂದ್ಕೊತೀರಾ? ಖಂಡಿತವಾಗ್ಲೂ ಇಲ್ಲ. ಬರೀ ಅಕ್ಕಿಯನ್ನು ಹಾಕ್ತಾ ಇದ್ದರೆ ಕೋಳಿಗಳು ಏನಾಗ್ತವೆ, ಸಾಯುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಕೇಳ್ತೀರಾ? ಅವುಗಳು ಒಂದು ಡೈಜೆಷನ್ ಏನಾಗುತ್ತೆ ಅದು ಇಂಪ್ರೂವ್ ಆಗಲ್ಲ, ಅದರಲ್ಲಿ ಜೀವಸತ್ವ ಅನ್ನೋದೇ ಇರುವುದಿಲ್ಲ. ಹಾಗಾಗಿ ನೀವೇನು ಮಾಡಿ, ಅವುಗಳನ್ನು ಮೇಂಟೈನ್ ಮಾಡಿ. ಕೋಳಿಯ ಆಹಾರದಲ್ಲಿ ಮೇಯ್ನಾಗಿ ಒಂದು ಕೊಬ್ಬನ್ನು ನೀವು ಹಾಕಬೇಕು. ಏನು ಇವರು ಕೊಬ್ಬನ್ನೆಲ್ಲ ಹಾಕಬೇಕು ಅಂತ ಹೇಳ್ತಿದ್ದೀರಾ ಅಂತ ಕೇಳ್ತೀರಾ? ಹೌದು, ಮಳೆಗಾಲದಲ್ಲಿ ಅವುಗಳಿಗೆ ಹಸಿವು ಜಾಸ್ತಿ ಇರುತ್ತೆ ಮತ್ತು ಇಂಟೇಕ್ ಏನುತ್ತೆ ಅವ್ರದ್ದು ಅದು ಜಾಸ್ತಿ ಇರುತ್ತೆ. ನಾವು ಹೊರಗಡೆ ಬಿಟ್ಟಾಗ ಇಂಥ ಹುಲ್ಲುಗಳೆಲ್ಲ ಮೇಯ್ಕೊಂಡು ಬರ್ತವೆ. ಬಟ್ ಏನಂದರೆ ಅದರ ಜೊತೆಗೆ ನಾವೇನು, ಈಗ ಆಯಿಲ್ ಇರುತ್ತಲ್ವ, ಕುಕ್ಕಿಂಗ್ ಆಯಿಲು ಆಗಿರ್ಬೋದು, ಸ್ವಲ್ಪ ಫ್ಯಾಟ್ ಇರುವಂಥ ಆಯಿಲು, ಅಂಥವೇನಾದರೂ ಆಯಿಲ್ನ ನೀವು ಅವುಗಳ ಫುಡ್ಡಿಗೆ ಆ್ಯಡ್ ಮಾಡಿಬಿಟ್ಟು ಆ ಕೋಳಿಗಳಿಗೆ ಹಾಕಿ. ಇದರಿಂದ ಏನಾಗುತ್ತೆ, ಅವುಗಳ ಇಂಟೇಕ್ ಕಮ್ಮಿ ಆಗುತ್ತೆ. ಆಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಅವುಗಳಿಗೆ ಕಾಣಿಸ್ಕೊಳ್ಳಲ್ಲ. ಮತ್ತು ಜಂತುಹುಳುಗಳ ನಿವಾರಣೆ ನೀವು ಮಾಡ್ಕೋಬೇಕಾಗುತ್ತೆ. ನೀವೇನು ಮಾಡಬೇಕು, ಅವುಗಳ ಒಂದು ಡೈಜೆಷನ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದಾಗ 2-3 ತಿಂಗಳಿಗೊಂದ್ಸತಿ, 2-3 ಆ ಥರ ತಿಂಗಳಿಗೊಂದ್ಸತಿ ನೀವು ಅದನ್ನು ಜಂತುಹುಳಿನ ಔಷಧಿ ಅಂತಲೇ ಸಿಗುತ್ತೆ, ನೀವು ಬೇಕಾದರೆ ಮೆಡಿಕಲ್ಗಳಲ್ಲೇ ಸಿಗುತ್ತೆ. ಇಲ್ಲಾಂದರೆ ವೆಟರ್ನರಿ ಹಾಸ್ಪಿಟ್ಲ್ ಇದೆಯಲ್ವ, ಅಲ್ಲಿ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಅದನ್ನು ನೀವು ತಂದುಬಿಟ್ಟು ಈ ಕೋಳಿಗಳಿಗೆ ಹಾಕೋಬೋದು. ಓಕೆನಾ ಫ್ರೆಂಡ್ಸ್, ಇದನ್ನು ನೀವು ತಿಂಗಳಿಗೊಂದ್ಸತಿ ಬೇಕಾದರೂ ಹಾಕ್ಕೋಬೋದು, ಆ ಥರ ಬೇಕಾದರೂ ಹಾಕ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ ಇದರಲ್ಲಿ. ಮತ್ತು ಅವುಗಳ ಒಂದು ಏನು ಇದು ಇದೆಯಲ್ವಾ, ಅವುಗಳ ಗೂಡು ಅಂಥವೇನಾದರೂ ಇದೆಯಲ್ವ, ಅದನ್ನೆಲ್ಲ ನೀವು ಡೈಲಿ ಬೇಸಸಲ್ಲಿ 2 ಟೈಮ್ಸ್ ಬೇಕಾದ ಸಾಧ್ಯವಾದರೆ, ಬಾಯ್ಲರ್ ಕೋಳಿಗಳು ಆದಷ್ಟು ಒಳಗಡೆ ಇರ್ತಾವಲ್ವ, ಅವುಗಳಿಗಂತಲೇ ನೀವು ಒಂದು ಡೈಲಿ ಬೇಸಸಲ್ಲಿ 2 ಸತಿ ಆದರೂ ಅವುಗಳ ಗೂಡುಗಳನ್ನು ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು. ಇವಾಗ ನಿಮ್ಮ ಮನೆಗಳಲ್ಲಿ ಬೂದಿ ಆರಾಮ್ಸೆ ಸಿಗುತ್ತೆ ಎಲ್ರಿಗೂ. ಅದನ್ನೇನು ಮಾಡಿ, ಅವುಗಳ ಒಂದು ಗೂಡು ಇದೆಯಲ್ವಾ, ಅಲ್ಲಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ಅದನ್ನೆಲ್ಲ ನೀಟಾಗಿ ಡೈಲಿ ಬೇಸಿಸಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಎಷ್ಟು ವೆಟ್ ಇರುತ್ತೋ ಅಷ್ಟು ಕೋಳಿಗಳಿಗೆ ಪ್ರಾಬ್ಲಮ್ನ ಆಗುತ್ತೆ. ಹಾಗಾಗಿ ನಾನು ಹೇಳೋದು, ಫುಡ್ಡಿನ ಜೊತೆಗೆ ಇಂಥವೆಲ್ಲ ಮಾಡಿ. ಆಮೇಲೆ ಕೋಳಿ ಪಿಳ್ಳೆಗಳಿಗೆ ನೀವು ಲಸಿಕೆಯನ್ನು ನಿಮ್ಮ ವೆಟರ್ನರಿ ಹಾಸ್ಪಿಟ್ಲ್ಗಳಲ್ಲಿ ಸಿಗುತ್ತೆ, ಅದನ್ನು ನೀವು ಹಾಕೋಬೋದು. ಅಂದರೆ ನಿಮ್ಮ ಕೋಳಿಯ ರೋಗ ನಿರೋಧಕ ಶಕ್ತಿಯನ್ನು ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ ಮತ್ತು ಅವು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಸುಲಭವಾಗಿ ಪಾರಾಗಲಿಕ್ಕೋಸ್ಕರ ಅವುಗಳಿಗೆ ಒಂದು ಲಸಿಕೆಯನ್ನು ನೀವು ಹಾಕೋಬೋದು. ಓಕೆನಾ. ತುಂಬ ವಿಷಯಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್ ಇದರ ಬಗ್ಗೆ. ಮತ್ತು ನೀವು ಈಗ ಗೂಡುಗಳನ್ನು ಏನಾದರೂ ಕ್ಲೀನ್ ಮಾಡುವವರಿದ್ದರೆ ಬ್ಲೀಚಿಂಗ್ ಪೌಡ್ರನ್ನು ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಮತ್ತು ಫುಡ್ಡನ್ನು ನೀವು ಸ್ಟೋರ್ ಮಾಡಬೇಕಾದ್ರೂ ಅಷ್ಟೇ ಅದನ್ನು ನೀಟಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ಪೋಲ್ಟ್ರಿನ 1-2 ಸತಿ ಆದರೂ ಕ್ಲೀನ್ ಮಾಡ್ಕೊಳ್ಳಿ. ಇವಾಗ
ಅನ್ನು ಬಳಸುವವರಿದ್ದರೆ ಅದನ್ನು ಏನು ಮಾಡಬೇಕು, ನೀವು ಡ್ರೈ ಪ್ಲೇಸ್ನಲ್ಲಿ ಇಟ್ಕೋಬೇಕು. ಇದ್ದಿಲು ಗೊತ್ತಲ್ಲ ನಿಮಗೆ ಇದ್ದಿಲನ್ನ ಯೂಸ್ ಮಾಡೋದು ಹೇಗೆ ಅಂತ. ಇದರ ಬಗ್ಗೆ ಇದ್ದಿಲನ್ನು ನಾನು ಹಾಕೋದ್ರ ಬಗ್ಗೆನೂ ಹೇಳಿದ್ದೀನಿ, ಮತ್ತು ಬೂದಿಯನ್ನು ಯಾವ ಥರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಇವಾಗ ಇದ್ದಿಲು ಏನಾದರೂ ತೇವಾಂಶವಾಗಿದ್ದರೆ, ಅಂದರೆ ಮಳೆಗಾಲದಲ್ಲಿ ಚಂಡಿ ಆಗಿದ್ದರೆ ಅದನ್ನು ನೀವೇನಾದರೂ ಬೆಂಕಿಯಲ್ಲಿ ಬೆಂಕಿನ ಇದು ಮಾಡ್ತೀರಲ್ವ, ಇಲ್ಲ ಫುಡ್ಡನ್ನು ಆ್ಯಡ್ ಮಾಡ್ತೀರಲ್ವ, ಅದನ್ನೆಲ್ಲ ಮಾಡಲಿಕ್ಕೆ ಹೋಗ್ಬಿಡಿ. ಅಂದರೆ ಥಂಡಿ ಇರೋದನ್ನ ಅವುಗಳಿಗೆ ಹಾಕಲಿಕ್ಕೆ ಹೋಗಬೇಡಿ. ಥಂಡಿ ಏನಾದರೂ ನಾವು ಅದರ ಹೊಗೆ ಏನಾದರೂ ಪೋಲ್ಟ್ರಿ ಫಾರ್ಮಿಗೆ ಹಾಕ್ತಾ ಇದ್ದೀವಿ ಅಂತ ಹೇಳಿದರೆ ಕಾರ್ಬನ್ ಡೈಆಕ್ಸೈಡ್ನ ಜಾಸ್ತಿಯಾಗಿ ಆ ಮರಿಗಳೆಲ್ಲ ಇವಾಗ ಕೋಳಿಗಳೆಲ್ಲ ಸಾಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಒಂದು ನೀಟಾಗಿ ನೀವು ಕ್ಲೀನಾಗಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ, ಓಕೆನಾ. ಮತ್ತು ನಿಮ್ಮ ಮಳೆ ಬರುತ್ತಿದ್ದರೆ ಶೆಡ್ಡುಗಳನ್ನು ನೀಟಾಗಿ ನೀರು ಬಾರದ ರೀತಿ ನೀವು ನೋಡ್ಕೋಬೇಕು. ಮತ್ತು ಲೀಕೇಜ್ ಏನಾದರೂ ಇದ್ದರೆ ಅದನ್ನು ಸರಿ ಮಾಡ್ಕೋಬೇಕು. ಇವಾಗ ಟಾರ್ಪಲ್ ವ್ಯವಸ್ಥೆ ಇದ್ದರೆ ಟಾರ್ಪಲ್ನ ನೀಟಾಗಿ ಹಾಕಿಬಿಟ್ಟು ಅದನ್ನು ಟೈ ಮಾಡ್ಕೊಳ್ಳಿ, ಆವಾಗ ನಿಮಗೆ ಲೀಕೇಜ್ಗಳು ಆಗುವುದಿಲ್ಲ. ಶೆಡ್ ಒಂದು ನೀಟಾಗಿ ನೀವು ಇಟ್ಕೋಬೇಕು. ಮತ್ತು ನೀರು ಏನಾದರೂ ಸೇರಿಕೊಂಡ್ರೆ ನೀರು ಆ ಪೋಲ್ಟ್ರಿ ಫಾರ್ಮ್ನವ್ರಿಗೆ ಸೇರಿಕೊಂಡ್ರೆ ನಿಮಗೆ ರೋಗಗಳು ಅವಾಗವಾಗ ಕಾಣಿಸ್ಕೊಳ್ತಾನೆ ಇರ್ತವೆ, ಓಕೆನಾ. ಮತ್ತು ಕೆಳಗಡೆ ನೀವೇನಿದೆ ಅದು ಫ್ಲೋರ್ ಇದೆಯಲ್ಲ ಅದನ್ನು ಮಾತ್ರ ನೀಟಾಗಿ ಇಟ್ಕೋಬೇಕು. ಮತ್ತು ನೀವೇನಾದರೂ ಅದರ ಹಿಕ್ಕೆ ಏನಾದರೂ ಗಲೀಜು ಕ್ಲೀನ್ ಮಾಡಿಲ್ಲ ಅಂತ ಹೇಳಿದರೆ ಕೋಕೋಸಿಡೀಸ್ನಂತಹ ಒಂದು ರೋಗಗಳು ಅವುಗಳಿಗೆ ಜಾಸ್ತಿನೇ ಆಗ್ತವೆ ಫ್ರೆಂಡ್ಸ್. ಹಾಗಾಗಿ ನಾನು ಹೇಳ್ತಿರುವುದು ತುಂಬ ನೀಟಾಗಿ ನಾವು ಕೋಳಿಗಳನ್ನು ಹ್ಯಾಂಡಲ್ ಮಾಡ್ಕೋಬೇಕು. ಮತ್ತು ಕೋಳಿಗಳಲ್ಲಿ ಮೊಟ್ಟೆಗಳನ್ನು ಇಡುವಂತಹ ಕೋಳಿಗಳು ಇರ್ತಾವಲ್ವ, ಅವುಗಳಿಗೆ ನೀವೇನು ಮಾಡಿ ಒಂದು ಮಲ್ಟಿಗ್ರೇನ್ ಫುಡ್ಡನ್ನು ನೀವು ಪ್ರೊವೈಡ್ ಮಾಡಿ. ಮಲ್ಟಿಗ್ರೇನ್ ಫುಡ್ಡು ಇದರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್, ಯಾವ ಥರ ಹಾಕಬೇಕು ಅಂತ. ಚಳಿಗಾಲ ಮಳೆಗಾಲ ಬಂತು ಅಂತ ಹೇಳಿದರೆ ನೀವು ಅವುಗಳಿಗೆ ಒಂದು ಒಳ್ಳೆಯದಾದ ಫುಡ್ಡನ್ನು ನೀವು ಪ್ರೊವೈಡ್ ಮಾಡಬೇಕು. ಅದರ ಜೊತೆಗೆ ಒಂದು ನೀರನ್ನು ನೀವು ಕರೆಕ್ಟಾಗಿ ಇಟ್ಕೋಬೇಕು. ಅವುಗಳ ಇಂಟೇಕ್ 10%ಇಂದ 20% ಅಷ್ಟೇ ಇರುತ್ತೆ ನೀರು ಕುಡಿಯೋದು. ಹಾಗಾಗಿ ಇವಾಗ ಕಾಯಿಲೆ ಏನಾದರೂ ಬರ್ತಾ ಇದ್ದಾವೆ ಕೋಳಿಗಳಿಗೆ ಅಂತ ಹೇಳಿದರೆ ಅಂಥ ಕೋಳಿಗಳನ್ನು ಸಪ್ರೇಟ್ ಮಾಡಿಬಿಡಿ. ಮತ್ತು ಅವುಗಳಿಗೆ ಬೇಗನೆ ಟ್ರೀಟ್ಮೆಂಟನ್ನು ನೀವು ಮಾಡಬೇಕು. ಮನೆಗಳಲ್ಲಿ ಸಿಗುವಂತಹ ಒಂದು ಬೆಳ್ಳುಳ್ಳಿಯ ಬಳಕೆ, ಈರುಳ್ಳಿ, ಆಮೇಲೆ ನನ್ನ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತು ಮೆಣಸು ಇದೆಯಲ್ಲ, ಜೀರಿಗೆ ಮೆಣಸು ಅಂತಲೇ ಸಿಗುತ್ತೆ ನಮ್ಮ ಹಳ್ಳಿಗಳಲ್ಲಿ, ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಜೀರಿಗೆ ಮೆಣಸು ಇದೆಯಲ್ಲ ಎರಡನ್ನೂ ಸೇರಿಸ್ಬಿಟ್ಟು ನೀವು ಆ ಫುಡ್ಡುಗಳಿಗೆ ಹಾಕಬೇಕು. ಮಳೆಗಾಲದಲ್ಲಿ ಇಂಥವೆಲ್ಲ ನೀವು ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಪೋಲ್ಟ್ರಿ ಫಾರ್ಮ್ ಗ್ರೋ ಆಗುತ್ತೆ. ಮತ್ತು ಆ ಮೊಟ್ಟೆ ಸೈಜು ಅಷ್ಟೇ ಫ್ರೆಂಡ್ಸ್. ನನ್ನ ಕೋಳಿಗಳಲ್ಲಿ ನನಗೆ ಮೊಟ್ಟೆಗೆ ತುಂಬಾ ಬೇಡಿಕೆ ಇದೆ. ಯಾಕೆ ಗೊತ್ತಾ, ಮೊಟ್ಟೆಗಳ ಸೈಜು ಅಷ್ಟೇ ದೊಡ್ಡದೇ ಇರುತ್ತೆ. ಹಾಗಾಗಿ ಬೇರೆಯವರಿಂದ ಅವರು ಬೈ ಮಾಡೋದೇ ಇಲ್ಲ. ನನಗೆ ತುಂಬ ಜನ ಕಾಲ್ ಮಾಡಿಬಿಟ್ಟು ನಿಮ್ಮ ಒಂದು ಕೋಳಿಯ ಒಂದು ಫಾರ್ಮಿನಲ್ಲಿರುವ ಮೊಟ್ಟೆಗಳನ್ನು ನಮಗೆ ಕೊಡಿ, ಎಲ್ಲಿಗೂ ಕೊಡಬೇಡಿ, ನಮಗೆ ಕೊಡಿ ಅಂತ ಹೇಳ್ತಾರೆ. ಅಷ್ಟೊಂದು ಬೇಡಿಕೆ ಇರುವಂಥ ಒಂದು, ಯಾಕೆ ಗೊತ್ತಾ, ನಾನು ಏನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಕರೆಕ್ಟಾಗಿ ಹೇಳಿದ್ದೀನಿ. ಯಾವ ಥರ ಹಾಕಬೇಕು ಕೋಳಿಗಳಿಗೆ ಫುಡ್ಡು, ಆಮೇಲೆ ಮಲ್ಟಿಗ್ರೇನ್ ಫುಡ್ಡು, ಮತ್ತು ಇದ್ದಿಲು ಮತ್ತು ಬೂದಿ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸಾಗಿ ವಿಡಿಯೋಗಳನ್ನು ತೋರಿಸಿದ್ದೀನಿ ಫ್ರೆಂಡ್ಸ್. ನೀವು ಅದನ್ನು ನೋಡ್ಕೋಬೋದು, ಓಕೆನಾ. ಇವಾಗ ಕೋಳಿಗಳಲ್ಲಿಯೂ ಅಷ್ಟೇ ಅವಾಗವಾಗ ಈ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇರ್ತಾವಲ್ವ, ಅವುಗಳನ್ನು ನೀವು ಯಾವ ಥರ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ಗಳನ್ನು ಹೇಳಿದ್ದೀನಿ, ಓಕೆನಾ ಫ್ರೆಂಡ್ಸ್. ಆಮೇಲೆ ಕೋಳಿಗಳ ಶೆಡ್ಡು ಅಷ್ಟೇ ನೀವು ನೀಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಅಲ್ಲಲ್ಲಿ ಗಲೀಜುಗಳು ತೇವಾಂಶಗಳು ಇದ್ದರೆ ಬ್ಯಾಕ್ಟೀರಿಯಾಗಳು ಗ್ರೋ ಆಗ್ತಾ ಇರ್ತವೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ನೆಲನ, ನಾನು ಡೈಲಿ ಬೇಸಸಲ್ಲಿ ಇದನ್ನು ಕ್ಲೀನ್ ಮಾಡ್ಕೋತೀನಿ. ಹಾಗಾಗಿ ಇಂಥವೇನಾದ್ರೂ ನನ್ನ ಪೋಲ್ಟ್ರಿ ಫಾರ್ಮ್ನಲ್ಲಿ ಕಾಣಿಸ್ಕೊಳ್ಳುವುದಿಲ್ಲ. ಇಂಥದ್ದೊಂದು ಪ್ರಾಬ್ಲಮ್ನ ನೀವು ನೋಡ್ತಾ ಇರ್ಬೋದು. ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಮತ್ತು ಮೆಣಸು ಅದ ಹೊಟ್ಟಿನ ಬಗ್ಗೆ ನಾನು ವಿಡಿಯೋಗಳನ್ನು ಹಾಕಿದ್ದೀನಿ, ಯಾವ ಥರ ಮಾಡ್ಕೋಬೇಕು ಅಂತ. ಇದು ನೋಡಿ, ಕೋಳಿ ಕಾವಿಗೆ ಕೂರಿಸಿದ್ದೀನಿ. ಡೈಲಿ ಬೇಸಸಲ್ಲಿ ನೀವು ಅದನ್ನು ನೋಡ್ತೀರಿ, ಏನಾದರೂ ಡಲ್ ಆಗಿದೆಯಾ ಏನು ಅಂತ. ಮತ್ತು ಕೋಳಿನ ನಾವು ಕಾವಿಗೆ ಕೂರಿಸೋ ಟೈಮಲ್ಲಿ ಅವುಗಳಿಗೆ ಗ್ಲೂಕೋಸ್ನ ಹಾಕಬೇಕು. ಇದರ ಬಗ್ಗೆ ನಾನು ನಿಮಗೆ ನನ್ನ ಮುಂಚಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಅದೇ ಬೇಸಿಸಲ್ಲಿ ನೀವು ಮಾಡಿ. ಮತ್ತು ಇಲ್ಲೆಲ್ಲ ನಾನು ಇಟ್ಟಿದ್ದೀನಿ ಕೋಳಿಗಳಿಗೆ ಏನಾದರೂ
ಮೊಟ್ಟೆ ಇಡುವಂಥ ಕೋಳಿಗಳು ಬಂದುಬಿಟ್ಟು ಇಲ್ಲಿ ಮೊಟ್ಟೆ ಇಡ್ತವೆ. ಮತ್ತು ಫುಡ್ಡನ್ನು ಸ್ಟೋರ್ ಮಾಡೋದಿದೆಯಲ್ಲ, ಇದನ್ನು ನೀಟಾಗಿ ಮಾಡ್ಕೋಬೇಕು. ಇದನ್ನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಈ ಥರ ಒಂದು ಡಬ್ಬ ಇದ್ದರೆ ಅದರೊಳಗೆ ಹಾಕಿಡಿ. ಮತ್ತು ಗೋಡೆ ಮತ್ತು ಆ ಡಬ್ಬಕ್ಕೆ ತುಂಬಾ ಗ್ಯಾಪ್ ಇರಬೇಕು. ಇಲ್ಲದಿದ್ದರೆ ಶೀತ ಏನಾದರೂ ಬಂತು ಅಂತ ಹೇಳಿದರೆ ಫುಡ್ಡುಗಳು ವೇಸ್ಟ್ ಆಗ್ತವೆ. ಹಾಗಾಗಿ ಕೋಳಿಗಳಿಗೆ ಹಾಕುವಂಥ ಫುಡ್ಡು ಅಷ್ಟೇ ನಾವು ಕರೆಕ್ಟಾಗಿ ನೀಟಾಗಿ ಮಾಡ್ಕೋಬೇಕು. ಇದೇ ನೋಡಿ ಫ್ರೆಂಡ್ಸ್, ಅದು ಮಲ್ಟಿಗ್ರೇನ್ ಫುಡ್ಡು ನಾನು ತೋರಿಸ್ತಾ ಇದ್ದೀನಲ್ವ, ತುಂಬಾ ಚೆನ್ನಾಗಿ ಇದನ್ನು ಇದರಲ್ಲಿ ನಾವು ಕೋಳಿಗಳಿಗೆ ಹಾಕಿದರೆ ಮೊಟ್ಟೆಗಳನ್ನು ಚೆನ್ನಾಗಿ ಇಡ್ತವೆ. ಇದರಿಂದ ನಮಗೆ ಬಿಸ್ನೆಸ್ಸು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾಟಿ ಕೋಳಿಗಳನ್ನು ಮಾಡುವವರು ಖಂಡಿತವಾಗ್ಲೂ ನನ್ನ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ. ಮತ್ತು ಕೋಳಿ ಮರಿಗಳಿಗೆ ಒಂದು ಬೆಚ್ಚನೆಯ ವಾತಾವರಣವನ್ನು ನೀವು ಕೊಡಬೇಕು. ಮತ್ತು ಕೋಳಿ ಮರಿಗಳಿಗಂತಲೇ ಏನು ಗೊತ್ತಾ ಫ್ರೆಂಡ್ಸ್, ಇದು ನೋಡಿ ಫ್ರೆಂಡ್ಸ್, ಇದು ನಮ್ಮದು ಶೆಡ್ಡು. ನಮ್ಮ ಶೆಡ್ಡಲ್ಲಿ ಈ ಥರನೇ ಸ್ವಲ್ಪ ಗಾಳಿನೂ ಆಡಬೇಕು, ಅದಕ್ಕೆ ಹಾಗೆ ಪ್ರೊವೈಡ್ ಮಾಡಿದ್ದೀವಿ. ಹೊರಗಡೆನೂ ಈ ಥರನೂ ಇರಬೇಕು. ಮತ್ತು ಡೈಲಿ ಬೇಸಸಲ್ಲಿ ನೀವು ಇದನ್ನು ಕ್ಲೀನ್ ಮಾಡ್ತಾ ಇರಬೇಕು. ನೀವು ಬೇಕಾದರೆ ಈ ಥರ ಶೆಡ್ ಬೇಕಾದರೂ ನೀವು ಪ್ರೊವೈಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಸಣ್ಣದು ಗೂಡುಗಳು ಏನಾದರೂ ನೀವು ಮಾಡ್ಕೊಂಡಿದ್ದೀರಾ ಅಂತ ಹೇಳಿದರೆ ಖರ್ಚಿಲ್ಲದೆ ನೀವು ಮಾಡ್ಕೋಬೇಕು. ನಮಗೆ ಇದು ಶೆಡ್ಡಿಗೆ ಒಂದು 10,000ದಷ್ಟು ಖರ್ಚಾಯಿತು ಈ ಶೆಡ್ ಮಾಡಬೇಕಾದ್ರೆ. ಕೋಳಿಗಳಿಗೆ ಜಾಸ್ತಿಯಾಗಿ ಅವುಗಳು ಕಾಲಿಗೆ ಏನಾದರೂ ಈ ಮಣ್ಣುಗಳನ್ನೆಲ್ಲ ಕೆದೀತಾವಲ್ವ, ಆ ಮಣ್ಣೇನಾದರೂ ಅಂಟ್ಕೊಂಡಿರ್ತಾವಂತ ನೀವು ಅಬ್ಸರ್ವ್ ಮಾಡ್ತಾಯಿರಿ, ಓಕೆನಾ. ಮತ್ತು ಮರಿಗಳಿಗೆ ಎಸ್ಪೆಷಲಿ ಅವುಗಳ ಕಾಲಿನ ಕೆಳಗಡೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂದರೆ ಫಂಗಸ್ ಏನಾದರೂ ಬೆಳೀತಾ ಇದೆಯಾ ಅಂತ ನೋಡಿಬಿಟ್ಟು ಅವುಗಳನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಬೆಳ್ಳುಳ್ಳಿ ಇದೆಯಲ್ಲ, ಅದರ ರಸವನ್ನು ಕೊಡಿ. ಇಲ್ಲ ಅಂದರೆ ಈರುಳ್ಳಿ ರಸವನ್ನು ಆಗುತ್ತೆ. ಈರುಳ್ಳಿ ರಸವನ್ನು ನೀವು ಆ್ಯಂಟಿಸೆಪ್ಟಿಕ್ ಆಗಿ ಅದು ವರ್ಕ್ ಆಗುತ್ತೆ. ಆ ಥರ ಬೇಕಾದರೂ ನೀವು ಮನೆ ಮದ್ದಾಗಿ ಉಪಯೋಗಿಸ್ಕೋಬೋದು. ನೋಡಿ, ಇದು ಬೂದಿಯನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಗೂಡುಗಳಿಗೆ. ಅವುಗಳ ಫುಡ್ಡಿಗೂ ಅಷ್ಟೇ ನಾನು ಬೂದಿಯನ್ನು ಸ್ವಲ್ಪರ ಮಟ್ಟಿಗೆ ಹಾಕ್ತೇನೆ. ಅದು ಎಷ್ಟರ ಮಟ್ಟಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್, ನೀವು ನೋಡ್ಕೋಬೋದು, ಓಕೆನಾ. ಇದು ನೋಡಿ, ಬೂದಿನ ಹಾಕಿಬಿಟ್ಟು ಅದು ನೀಟಾಗಿ ಮಾಯ್ಶ್ಚರ್ ಅದನ್ನು ಎಳ್ಕೊಂಡ್ಬಿಡುತ್ತೆ ಬೂದಿ ಹಾಕಿದರೆ. ಅವಾಗೇನಾಗುತ್ತೆ, ನಿಮಗೆ ಕ್ಲೀನ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಈ ಥರ ಬೇಸಿಸಲ್ಲಿ ನೀವು ಮಾಡೋದ್ರಿಂದ ನಿಮ್ಮ ಪೋಲ್ಟ್ರಿಯ ಒಂದು ಫಾರ್ಮ್ ಏನಿದೆ, ಮತ್ತು ನೀವು ಏನಾದರೂ ಕೋಳಿಗಳನ್ನು ಹೆಚ್ಚಿಗೆ ಸಾಕುವವರಿದ್ದರೆ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಮತ್ತು ಕೋಳಿ ಹೇನು ಆಗದ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಈ ಕೋಳಿ ಹೇನು ಈ ಮಳೆಗಾಲದಲ್ಲಿ ಜಾಸ್ತಿಯಾಗಿ ಅಟ್ಯಾಕ್ ಆಗುತ್ತೆ. ಅದನ್ನು ನೀವು ಏನು ಮಾಡಬೇಕು, ಅದನ್ನು ಮೇಂಟೈನ್ ಮಾಡಬೇಕು ಫ್ರೆಂಡ್ಸ್, ಓಕೆನಾ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಈಗ ಬೆಳ್ಳುಳ್ಳಿನ ನೀವು ಬೇಕಾದರೆ ಸಿಪ್ಪೆ ಸಹಿತ ಜಜ್ಜಿಬಿಟ್ಟು ಅದರ ಒಂದು ರಸವನ್ನು ತೆಗೆದುಬಿಟ್ಟು ನೀವೇನು ಮಾಡ್ಬೋದು, ಕೋಳಿಗಳಿಗೆ ಹಾಕ್ಕೋಬೋದು. ದೊಡ್ಡ ಕೋಳಿಗಳಿಗೂ ನಾನು ನನ್ನ ಒಂದು ಮಂತ್ಲಿ ಇದರಲ್ಲಿ ತಿಂಗಳಿಗೆ ಒಂದ್ಸತಿ ಈ ಥರ ನಾನು ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಅಂದರೆ ಮನೆ ಔಷಧಿನೇ ನಾನು ಜಾಸ್ತಿಯಾಗಿ ಹಾಕ್ತಾ ಇರ್ತೀನಿ. ಹಾಗಾಗಿ ಮೀನನ್ನು ಸಹ ಅವುಗಳ ಫುಡ್ಡಿಗೆ ಆ್ಯಡ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಅವುಗಳಿಗೆ ಕೊಬ್ಬಿನ ಅಂಶ ಬೇಕಾಗುತ್ತೆ. ಹಾಗಾಗಿ ನಾನು ಹೇಳಿದ್ದು, ಮೀನನ್ನು ಸಹ ನೀವು ಅವುಗಳ ಇದಕ್ಕೆ ಫುಡ್ಡಿಗೆ ಆ್ಯಡ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಈ ಥರ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ಪೋಲ್ಟ್ರಿ ಫಾರ್ಮು ಹೆಚ್ಚಿನದಾಗಿ ಗ್ರೋ ಆಗುತ್ತೆ. ಮತ್ತು ಸಾಯುವಂಥ ಚಾನ್ಸಸ್ ಇರೋಲ್ಲ. ರೋಗಗಳು ಬಾರದ ರೀತಿಯಲ್ಲಿ ನೀವು ಅವುಗಳನ್ನು ಕಾಪಾಡ್ಕೋಬೇಕಾಗುತ್ತೆ. ಕೋಳಿಗಳಲ್ಲಿ ಈ ಮಳೆಗಾಲ ಬಂತು ಅಂತ ಹೇಳಿದರೆ ಜಾಸ್ತಿಯೇ ರೋಗಗಳು ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್, ಮಳೆಗಾಲದಲ್ಲಿ ಅವುಗಳಿಗೆ ಒಂದು ಚೆನ್ನಾಗಿ ಆರೈಕೆ ಮಾಡಿದರೆ ನಮ್ಮ ಕೋಳಿಗಳ ಒಂದು ಪೋಲ್ಟ್ರಿ ಫಾರ್ಮಿಂಗ್ ಏನಾಗುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಮೊಟ್ಟೆಗಳು ಇಡುವಂಥ ಕೋಳಿಗಳು ಸಹ ಕಡಿಮೆ ಮಾಡುವುದಿಲ್ಲ, ಇಡ್ತಾನೇ ಇರ್ತವೆ, ಓಕೆನಾ ಫ್ರೆಂಡ್ಸ್. ಹಾಗಾಗಿ ನಾನು ಹೇಳ್ತಿರುವುದು, ಅವುಗಳನ್ನು ಮೇಂಟೈನ್ ಮಾಡೋದನ್ನೆಲ್ಲ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಳ್ಳಿ ಅಂತ. ಇವಾಗ ಕೋಳಿಗಳಲ್ಲಿ ಬಿಳಿ ಬಣ್ಣದಲ್ಲಿ ಏನಾದರೂ ಹಿಕ್ಕೆ ಏನಾದರೂ ನೀವು ನೋಡಿದರೆ ಅಂಥ ಕೋಳಿಗಳನ್ನು ನೀವು ಸಪ್ರೇಟ್ ಮಾಡಬೇಕಾಗುತ್ತೆ. ಯಾಕೆ ಗೊತ್ತಾ, ಬಿಳಿ ಗಲೀಜು ಏನಾದರೂ ಮಾಡುವಂಥ ಕೋಳಿ ಇದ್ದರೆ ಖಂಡಿತವಾಗ್ಲೂ ಸಾಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವುಗಳು ರೋಗ ಖಂಡಿತವಾಗ್ಲೂ ಬರುತ್ತೆ. ಬಾರದ ರೀತಿ ನಾವು ಅವುಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಮತ್ತು ಡೈಲಿ ಬೇಸಿಸಲ್ಲಿ ಅವುಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾವ ಕೋಳಿಗೆ ಯಾವ ಥರ ಕಾಯಿಲೆ ಬಂದಿದೆ, ಯಾವ ಥರ ನಾವು ಪ್ರೊವೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಓಕೆನಾ ಫ್ರೆಂಡ್ಸ್. ಆ ಥರ ನೀವು ಅವುಗಳನ್ನು ಕೇರ್ ಮಾಡಿದರೆ ಮಾತ್ರ ಇದರಲ್ಲಿ ಸಕ್ಸಸ್ಫುಲ್ನ ನಾವು ಕಾಣ್ಬೋದು.
ನೀವು ನಿಮ್ಮ ಡೈಲಿ ಬೇಸಸಲ್ಲಿ 1 ಅವರ್ ಅವರಿಗೆ ಒಂದು ಸಪ್ರೇಟಾಗಿ ನೀವು 1 ಅವರ್ ಅವ್ರಿಗೆ ಕೊಟ್ಟರೆ ಸಾಕು. ಸ್ವಲ್ಪ ಕ್ಲೀನ್ ಮಾಡೋದು, ಆಮೇಲೆ ತಿನ್ನಕ್ಕೆ ಹಾಕೋದು, ಆ ಗಲೀಜೆಲ್ಲ ಕ್ಲೀನ್ ಮಾಡೋದು, ಮತ್ತು ಮಳೆಗಾಲದಲ್ಲಿ ಶೆಡ್ಡೆಲ್ಲ ನೀಟಾಗಿ ಇಟ್ಕೊಳ್ಳೋದು. ಮತ್ತು ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಈ ಕೆಲಸಗಳನ್ನು ನೀವು ಮಾಡಿ. ಅಂದರೆ ಶೆಡ್ನೆಲ್ಲ ಟಾರ್ಪಲ್ ಅಂಥವೇನಾದರೂ ಹಾಕಿಬಿಟ್ಟು ಮುಚ್ಚಿಬಿಡಿ. ಆಮೇಲೆ ಮಳೆ ಒಂದು ನೀರು ಒಳಗಡೆ ಬಾರದ ಹಾಗೆ ಅವುಗಳನ್ನು ನೋಡ್ಕೊಳ್ಳಿ. ಇವಾಗ ಹಳ್ಳಿಗಳಲ್ಲಿ ಏನಾಗುತ್ತೆ, ಇದ್ದಿಲನ್ನು ಉಪಯೋಗಿಸುವವರು ಇದ್ದಿಲನ್ನ ಹಾಕಿಬಿಟ್ಟು ಅವುಗಳ ಒಂದು ಡ್ರಮ್ ಟೈಪಲ್ಲಿ ಹಾಕಿಬಿಟ್ಟು ಅವುಗಳಿಗೆ ಒಂದು ಹೀಟನ್ನ ಪ್ರೊವೈಡ್ ಮಾಡಬೇಕು. ನೀವು ಆ ಥರ ಬೇಸಸಲ್ಲಿ ನೀವು ಮಾಡಿಕೊಳ್ಳಿ. ಅವಾಗ ಏನಾಗುತ್ತೆ, ಅವುಗಳಿಗೂ ಒಂದು ಬೆಚ್ಚನೆಯ ಒಂದು ವಾತಾವರಣ ಸಿಕ್ಕಿದ ಹಾಗೆ ಆಗುತ್ತೆ. ಈ ಥರ ಒಂದು ಮೆಥಡ್ನಲ್ಲಿ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನನ್ನ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದರೂ ಡೌಟ್ಗಳಿದ್ರೆ, ಏನಾದರೂ ನಿಮಗೆ ಕೇಳಬೇಕು ಅಂತ ಹೇಳಿದರೆ ನಾನು ಖಂಡಿತವಾಗ್ಲೂ ಮೆಸೇಜ್ ಮಾಡ್ಬೋದು. ನಾನು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಳೆಗಾಲದಲ್ಲಿ ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿವರಣೆಗಳನ್ನು ಕೊಟ್ಟಿದ್ದೀನಿ. ಅದೇ ಥರನೇ ಮಾಡಿ ಫ್ರೆಂಡ್ಸ್. ಯಾವಾಗಲೂ ಬೆಳ್ಳುಳ್ಳಿಯ ಬಳಕೆಯನ್ನು ಜಾಸ್ತಿ ಮಾಡಿ ಮಳೆಗಾಲದಲ್ಲಿ. ಆವಾಗ ಖಂಡಿತವಾಗ್ಲೂ ಇದರಿಂದ ನೀವು ಮುಕ್ತಿಯನ್ನು, ಅಂದರೆ ಈ ಕೋಳಿಗಳಿಗೆ ರೋಗ ಬಾರದ ಟೈಪಲ್ಲಿ ನಾವು ನೋಡ್ಕೋಬೋದು. ಓಕೆನಾ? ಮತ್ತೇನಾದರೂ ನಿಮಗೆ ಡೌಟ್ಗಳಿದ್ದರೆ ನನಗೆ ಖಂಡಿತವಾಗ್ಲೂ ಮೆಸೇಜ್ನಲ್ಲಿ ಹಾಕೋಬೋದು. ಮತ್ತು ಕೋಳಿ ಮರಿಗಳಿಗೂ ಅಷ್ಟೇ ಚೆನ್ನಾಗಿ ಇರುವ ಒಂದು ಫ್ರೆಶ್ ಆಗಿರುವ ನೀರನ್ನು ಅವುಗಳಿಗೆ ಹಾಕ್ತಾಯಿರಿ. ಓಕೆನಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ನನಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಥ್ಯಾಂಕ್ ಯು.